ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಕ್ಷಸ ರಕ್ಷಕನು ಭಾಗ 3. ಕಾರ್ನಲ್ಲಿ ಹೋಗ್ತಾ ತನ್ನ ಫೋನ್ನಲ್ಲಿ ಸೇವ್ ಮಾಡಿದ ಆತನ ಹೆಸರನ್ನ ನೋಡಿ ಮತ್ತೆ ಬ್ಯಾಗ್ನಲ್ಲಿ ಇಟ್ಬಿಟ್ಲು ಅಂಕಿತಾ. ಇಷ್ಟಕ್ಕೂ ಆ ರೌಡಿ ಬಾಸ್ನ ಹೆಸರೇನು ಮುಂದೆ ತಿಳ್ಕೊಳ್ಳೋಣ. ಇತ್ತ ಇನ್ನು ನಾಯಕಿ ಅಂಕಿತಳನ್ನು ಹಿಂಬಾಲಿಸಿ ಅರ್ಜೆಂಟ್ ಕಾಲ್ ಬಂದಿದ್ದರಿಂದ ಮಧ್ಯದಲ್ಲಿ ಡ್ರಾಪ್ ಆದ ನಮ್ಮ ವೀರನ ಬಳಿಗೆ ಹೋಗೋಣ. ಅಲ್ಲಿಂದ ಫೋನ್ ಕಾಲ್ ಬಂದಿದ್ದರಿಂದ ಹೊರಟ ಆತ ನೇರವಾಗಿ ತನ್ನ ಆಫೀಸ್ಗೆ ಬಂದ. ಕೇವಲ ಅಂಕಿತಳನ್ನು ನೋಡ್ತಾ ಇದ್ದಾಗ ಮಾತ್ರ ತುಂಟತನದಿಂದ ಇರ್ತಾ ಇದ್ದ ಆ ಕಣ್ಣುಗಳು ಒಮ್ಮೆ ತನ್ನ ಆಫೀಸ್ಗೆ ಎಂಟರಾದ ತಕ್ಷಣವೇ ಗಂಭೀರವಾಗಿ ಬದಲಾಗ್ಬಿಡ್ತಾ ಇದ್ವು. ಪ್ರವೇಶ ದ್ವಾರದಿಂದ ಗಂಭೀರವಾಗಿ ಒಳಗಡೆ ಬರ್ತಾ ಇದ್ದ ಅವನನ್ನು ತನ್ನ ಆಫೀಸ್ನ ರಿಸೆಪ್ಷನಿಸ್ಟ್ನಿಂದ ಹಿಡಿದು ಪ್ರತಿಯೊಬ್ಬರು ಕಣ್ಣು ಮಿಟುಕಿಸದೆ ನೋಡ್ತಾ ಇದ್ರು. ಗುಡ್ ಮಾರ್ನಿಂಗ್ ವಿಶ್ ಕೂಡ ಮಾಡಲು ಆಗ್ತಿರಲಿಲ್ಲ. ಪ್ರತಿಯೊಬ್ಬರನ್ನು ಕಾಲ್ನಿಂದಾನೇ ನೋಡ್ತಾ ಅವನು ತನ್ನ ವಿಶೇಷ ಲಿಫ್ಟ್ನಿಂದ ಪ್ರವೇಶಿಸಿದ. ಮಿಸ್ಟರ್ ಸಾಮ್ರಾಟ್ ಎಂದು ಬರೆದಿರುವ ತನ್ನ ಕ್ಯಾಬಿನ್ಗೆ ಅವನು ಪ್ರವೇಶಿಸ್ತಾ ಇದ್ದಂತೆಯೇ ಅವನ ಹಿಂದೆಯೇ ಸಾಮಾನ್ಯ ಲಿಫ್ಟ್ನಲ್ಲಿ ಸಾಮ್ರಾಟ್ನ ಕ್ಯಾಬಿನ್ಗೆ ಬಂದ PA ವೈಯಕ್ತಿಕ ಸಹಾಯಕಿ ಲಹರಿ. ಗುಡ್ ಮಾರ್ನಿಂಗ್ ಸರ್ ಅಂದು ವಿನಯದಿಂದ ವಿಶ್ ಮಾಡಿದ್ಲು. ಒಳಗಡೆ ಬಂದ ಲಹರಿಯನ್ನು ನೋಡ್ತಾ ಕನಿಷ್ಠ ಗುಡ್ ಮಾರ್ನಿಂಗ್ ಸಹ ಹೇಳದೆ ಶಾರ್ಪಾಗಿ ಒಂದು ನೋಟ ನೀಡಿ ಸಾಮ್ರಾಟ್ ಒಂದು ಪಟ್ಟಿ ಸಿದ್ಧಪಡಿಸ್ತಾ ಇದ್ದ. ಬಾಸ್ ಹೇಳುವವರೆಗೆ ಕಾಯದೆ ಆತುರ ಪ್ರದರ್ಶಿಸುತ್ತಾ, ಸರ್ ಇವತ್ತು ಅಂಕಿತಾ ಮೇಡಮ್ ರಜೆಯಲ್ಲಿ ಇದ್ದಾರೆ ಸರ್ ಎಂದು ಹೇಳಿದ್ಲು ಲಹರಿ. ಲಹರಿ ಹೇಳಿದ್ದನ್ನು ಕೇಳಿ ಲ್ಯಾಪ್ಟಾಪ್ನಲ್ಲಿ ಗಂಭೀರವಾಗಿ ಏನೋ ಟೈಪ್ ಮಾಡ್ತಾ ಇದ್ದ ಸಾಮ್ರಾಟ್ ಒಮ್ಮೆಲೆ ತಲೆಯನ್ನು ತಿರುಗಿಸಿ ಅವಳ ಕಡೆಗೆ ನೋಡ್ತಾ ತೀಕ್ಷ್ಣವಾಗಿ, ನಾನು ಕೇಳಿದ್ನಾ ಅಂದರು. ಆ ನೋಟಕ್ಕೆ ನಡುವಿದ ಲಹರಿ ಇನ್ನೂ ಅವರ ಧ್ವನಿಗೆ ತತ್ತರಿಸಿ, ಅಂದರೆ ಸರ್ ಕೇಳಲಿಲ್ಲ ನೀವು ಅಂದ್ರ. ಕೇಳಲಿಲ್ಲ ಅಲ್ವೇ? ಕೇಳಲಿಲ್ಲ ಅಂದಮೇಲೆ ಇನ್ನು ಆದರೂ ಏನು, ಯಾಕೆ ಹೇಳಿದೆ ಆ ವಿಷಯ ಅಂದ ಮತ್ತೆ ದ್ವಿಗುಣಗೊಳಿಸುತ್ತಾ. ಲಹರಿ ತಡಬಡಾಯಿಸುತ್ತಾ, ಕೇಳಲಿಲ್ಲ ಸರ್, ನೀವು ಕೇಳ್ತಾರೇನೋ ಅಂತ ಮೊದಲೇ ಹೇಳಿಬಿಟ್ಟೆ ಅಂದ್ಲು ತಡಬಡಾಯಿಸಿ. ಮನಸ್ಸಿನಲ್ಲಿ ಮಾತ್ರ, ದೇವ್ರೆ ಇದೇನು ಸರ್ ಹೀಗೆ ಉಲ್ಟಾ ಆದರೂ. ಸರ್ ಎಷ್ಟೇ ಕೋಪದಲ್ಲಿದ್ದರೂ ಅವರ ಮನಸ್ಥಿತಿ ಸರಿ ಮಾಡುವವರು ಅಂಕಿತಾ ಮೇಡಮ್ ಅವರಲ್ಲದೆ ಬೇರೆ ಯಾರು? ಅಂತಹದ್ರಲ್ಲಿ ಅಂಕಿತಾ ಅವ್ರ ಬಗ್ಗೆ ಹೇಳ್ತಾ ಇದ್ರು ಕೂಡ ಸಹ ಅಷ್ಟೊಂದು ತೀಕ್ಷ್ಣ ನೋಟ ನೀಡಿದ್ಯಾಕೆ? ಈಗೇನಾಗ್ತಾ ಇದೆ? ಅದೂ ಅಲ್ಲದೆ ಅಂಕಿತಾ ಅವರು ಸಹ ಇವತ್ತು ರಜೆಯಲ್ಲಿ ಬೇರೆ ಇದ್ದಾರೆ. ಈಗ ಈ ಪ್ರಳಯನ ತಪ್ಪಿಸೋರು ಯಾರು? ಇವರ ಮನಸ್ಥಿತಿ ಸರಿ ಮಾಡುವವರು ಯಾರು? ಯಾರೂ ಇಲ್ವೇ? ಇಲ್ವಾದರೆ ಇವತ್ತು ನಮ್ಮೆಲ್ಲರ ಪರಿಸ್ಥಿತಿ ಏನಾಗಬಹುದು ಎಂದು ಮೇಲಕ್ಕೆ ನೋಡ್ತಾ ದೇವರಿಗೆ ನಮಸ್ಕರಿಸ್ತಾ ಇದ್ದ ಲಹರಿಗೆ ಟೇಬಲ್ ಮೇಲಿದ್ದ ನೀರಿನ ಗ್ಲಾಸನ್ನು ತೆಗೆದು ಒಮ್ಮೆಲೆ ಅವಳ ಮುಖದ ಮೇಲೆ ಎಸೆದ ಸಾಮ್ರಾಟ್. ಆ ಏಟಿಗೆ ಊಹಾಲೋಕದಿಂದ ಹೊರಬಂದ ಲಹರಿ, ಸರ್ ಅಂದ್ಲು ಬೆಚ್ಚಿಬಿದ್ದು. ಏನು ಲಹರಿ, ಗಾಳಿಯಲ್ಲಿ ನೋಡ್ತಾ ಏನು ಮಂತ್ರಗಳನ್ನು ಓದ್ತಾ ಇದೆಯಾ? ನಿನಗೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಬರುತ್ತಾ? ಈಗೇನು ನನ್ನ ಮೇಲೆ ಯಾವುದಾದ್ರೂ ದುಷ್ಟ ಪ್ರಯೋಗ ಮಾಡ್ತಾ ಇದೆಯಾ ಏನು? ಸರ್ ನನಗೆ ಬ್ಲ್ಯಾಕ್ ಮ್ಯಾಜಿಕ್ಕು ಬರೋದಿಲ್ಲ, ವೈಟ್ ಮ್ಯಾಜಿಕ್ಕು ಬರೋದಿಲ್ಲ. ಅದು ಅಲ್ಲದೆ ನಾನೇಕೆ ಸರ್ ನಿಮ್ಮ ಮೇಲೆ ದುಷ್ಟ ಪ್ರಯೋಗ ಮಾಡ್ತೇನೆ? ಹಾಗಿದ್ರೆ ಬೇರೆ ಯಾರಿಂದಲಾದರೂ ಮಾಡಿಸ್ತಿದೆಯಾ? ಮಹಾಪ್ರಭು, ನಾನೇನು ಮಾಡೋದಿಲ್ಲ, ಯಾರಿಂದಲೂ ಮಾಡಿಸೋದಿಲ್ಲ. ನನಗೆ ಅಂತಹ ದರಿದ್ರದ ಅಭ್ಯಾಸಗಳು ಕೂಡ ಇಲ್ಲ ಸರ್. ಏನು ಮಾಡೋದಿಲ್ಲ? ಐಬ್ರೋ ರೈಸ್ ಮಾಡಿ ಲಹರಿಯನ್ನು ಮೇಲಿಂದ ಕೆಳಗಿನವರೆಗೂ ಒಂಥರವಾಗಿ ನೋಡ್ತಾ ಕೇಳಿದ ಸಾಮ್ರಾಟ್. ಸಾಮ್ರಾಟ್ನ ಆ ನೋಟ ಮತ್ತು ಮಾತುಗಳಲ್ಲಿ ಏನೋ ವ್ಯತ್ಯಾಸ ಕಾಣ್ತಾ ಇದ್ದೋ. ಅವಳಿಗೆ ಸ್ವಲ್ಪ ಹೊತ್ತಿನ ನಂತರ ಬಲ್ಬ್ ಹೊತ್ತಿ, ಚೀಚಿ, ನಾನು ಆ ವಿಷಯದ ಬಗ್ಗೆ ಹೇಳಲಿಲ್ಲ ಸರ್ ಅಂದ್ಲು. ಯಾವ ವಿಷಯ ಲಹರಿ? ಸರ್ ನೀವು ನನ್ನನ್ನು ಬೇಕಂತಲೇ ಆಟ ಆಡಿಸ್ತಾ ಇದ್ದೀರಿ ಅಂತ ಅರ್ಥ ಆಯಿತು. ಆದರೆ ನಾನು ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿಲ್ಲ. ಕಣ್ಣು ಮುಚ್ಕೊಂಡು ಆ ಭಗವಂತನನ್ನು ಬೇಡ್ಕೊಳ್ತಾ ಇದ್ದೆ ಅಷ್ಟೇ ಸರ್. ಏನು ಬೇಡ್ಕೊಳ್ತಾ ಇದೀಯಾ? ನನ್ನಿಂದ ಕಾಪಾಡಲು ಆ ದೇವರನ್ನು ಕಾಕ ಹಿಡಿತಾ ಇದೆಯಾ ಏನು ಅಂದ. ಹೌದು ಸರ್ ಎಂದು ಮತ್ತೆ ಸಾಮ್ರಾಟ್ ಏನಂದ್ರೋ ನೆನಪಿಸ್ಕೊಂಡು ತಡಬಡಾಯಿಸುತ್ತಾ ಅವರ ಮುಖ ನೋಡಿ, ಇಹಿಹಿ ಸರ್ ಅದೇನಿಲ್ಲ, ಅದು ಅಲ್ಲದೆ ನಿಮ್ಮಿಂದ ಕಾಪಾಡಲು ನಾನು ಯಾಕೆ ಬೇಡ್ಕೊಳ್ತೇನೆ ಸರ್? ನೀವೇ ನಮ್ಮ ದೇವರು ಇದ್ದಂತೆ ಅಲ್ವಾ ಸರ್? ಸತ್ಯ ಸರ್. ಅದೂ ಅಲ್ಲದೆ ನೀವೇನು ಮಾಡ್ತೀರಿ ಸರ್? ನಾನಿನ್ನಾದರೂ ಕೊಲ್ತೀರಾ ಏನು ಎಂದು ಲಹರಿ ಮಾತು ಪೂರ್ಣಗೊಳ್ಳುವ ಮೊದಲೇ, ಕೊಲ್ಲೋದಿಲ್ಲ, ಈಗಾಗಲೇ ಎಣ್ಣೆಯಲ್ಲಿ ಹುರಿದು ನಿನ್ನನ್ನು ತೆಗೆದುಕೊಂಡು ಬಿಸಿ ಬಿಸಿಯಾದ ಪಾಕದಲ್ಲಿ ಅದ್ದಿ ತೆಗಿತೀನಿ
ಎಂದು ಕುತಂತ್ರದಿಂದ ಅವರ ಕಡೆ ನೋಡ್ತಾ ಹೇಳಿದ ಸಾಮ್ರಾಟ್. ದೇವ್ರೆ, ಪಾಕದಲ್ಲೇನಾ ಎಂದು ಬಿಕ್ಕ ಮುಖ ಮಾಡಿದ ಲಹರಿಯನ್ನು ನೋಡ್ತಾ, ಅಲ್ವೇ, ಪಾಕದಲ್ಲಿ ಮುಳುಗಿದರೇನೆ ಅಲ್ವೇ ಜಿಲೇಬಿಗೆ ಅಸಲಿ ಟೇಸ್ಟ್ ಬರೋದು. ಸರ್, ನನ್ನ ಹೆಸರು ಜಿಲೇಬಿ ಅಲ್ಲ ಸರ್, ನಿನ್ನ ಹೆಸರು ಜಿಲೇಬಿ ಅಲ್ಲ. ಆದರೆ ನಮ್ಮಲ್ಲಿಗೆ ಬಂದ ಮಾಡೆಲ್ಗಳು ಜಾಹೀರಾತು ಚಿತ್ರೀಕರಣ ಮಾಡುವಾಗ ನೀನು ಅವರೆಲ್ಲರನ್ನ ನೋಡಿದ ತಕ್ಷಣ ನಿನ್ನ ಬಾಯಿಂದ ವಾಟರ್ ಫಾಲ್ಸ್ ಹೊರಗಡೆ ಬರೋದನ್ನು ನೋಡು. ಆಗ ನಿನ್ನ ಮುಖ ಅಪ್ಪಟ ಜಿಲೇಬಿಯಿಂದ ಸಿಹಿ ರಸ ಬಂದಂತೆ ಇರುತ್ತದೆ. ಆ ಚಿತ್ರ ಗೊತ್ತಾ, ಅದಕ್ಕೆ ನೀನು ಜಿಲೇಬಿ ಆದೆ ಎಂದು ಹೇಳಿದ ಸಾಮ್ರಾಟ್. ಸಾಮ್ರಾಟ್ ಹೇಳಿದ ಹೋಲಿಕೆಗೆ ಮತ್ತು ಅದರಲ್ಲಿ ಹೇಳಿದ ವಿಷಯಕ್ಕೆ ಲಹರಿ ನಾಚಿಕೆ ಪಡ್ತಾ, ಅದು ಸರ್ ಎಂದು ಮೈ ಮುರಿತಾ ಇದ್ರೆ, ಜಿಲೇಬಿ ಈಗೋ ಮೈ ಮುರಿಯೋದ್ರಲ್ಲೂ ಸಹ ನೀನು ಜಿಲೇಬಿಯನ್ನು ನೆನಪಿಸ್ತಿದೀಯಾ. ಹಿ ಏನೇ ಆದರೂ ಸರ್ ನಿಮ್ಮ ಅಭಿಮಾನ ಎಂದು ತಲೆಯನ್ನು ಎತ್ತಿ ಸಾಮ್ರಾಟ್ ಕಡೆ ನೋಡುವಷ್ಟರಲ್ಲಿ ವೇಗವಾಗಿ ಅವಳ ಕಡೆಗೆ ನುಗ್ಗಿಕೊಂಡು ಬಂತು ಪೇಪರ್. ಕೊನೆಯ ಕ್ಷಣದಲ್ಲಿ ಅದರಿಂದ ತಪ್ಪಿಸ್ಕೊಂಡು ಹಬ್ಬ ಎಂದು ಉಸಿರು ಬಿಡುವಷ್ಟರಲ್ಲಿ ಅವನ ಮುಂದೆ ಒಂದು ಪೇಪರ್ ಇಟ್ಟು, ಇವರೆಲ್ಲರೂ ನಾನು ಮನೆಗೆ ಹೋಗುವಾಗ ನನ್ನ ಆಫೀಸ್ನಲ್ಲಿ ಕಾಣಿಸಿಕೊಳ್ಳಲು ಅವಕಾಶ ಇಲ್ಲ ಅಂದರೆ ಇರಬಾರ್ದು ಎಂದು ಕೋಪದಿಂದ ಹೇಳಿದ ಸಾಮ್ರಾಟ್. ಲಹರಿ ಕಣ್ಬಿಡ್ತಾ, ದೇವ್ರೆ, ಇಲ್ಲಿವರೆಗೂ ಚೆನ್ನಾಗಿಯೇ ಇದ್ರಲ್ಲಪ್ಪ, ಸಡನ್ನಾಗಿ ಇಷ್ಟೊಂದು ಗಂಭೀರವಾದದ್ದು ಯಾಕೆ ಎಂದು ಆ ಪೇಪರ್ ತೆಗೆದುಕೊಂಡು ನೋಡಿದ್ಲು ಲಹರಿ. ಚೆನ್ನಾಗಿರೋದು ಅಲ್ಲ, ನಿನ್ನನ್ನು ಸಮಾಧಿ ಮಾಡಿಬಿಡ್ತೀನಿ ರ್ಯಾಸ್ಕಲ್. ನನ್ನೊಂದಿಗೆ ಕಾಮಿಡಿಯೇ? ಮತ್ತೊಮ್ಮೆ ನಾನು ಕೇಳಿದೆ, ನನ್ನ ವೈಯಕ್ತಿಕ ವಿಷಯಗಳ ಬಗ್ಗೆ ನಿನ್ನ ಬಾಯಿಂದ ಅರ್ಧ ಪದ ಹೊರಗಡೆ ಬಂದರೂ ಸಹ ಅರ್ಧವನ್ನು ಬೋಳಿಸಿ ಅರ್ಧಂಬರ್ಧ ಬಟ್ಟೆಗಳೊಂದಿಗೆ ಫೋಟೋ ತೆಗೆಸಿ ಅಂತರ್ಜಾಲದಲ್ಲಿ ವೈರಲ್ ಮಾಡಿಬಿಡ್ತೇನೆ. ದೇವ್ರೆ, ಅರ್ಧ ಬಡಿಸಿದ ತಲೆಯೊಂದಿಗೆ ಶೂಟಿಂಗಾ ಎಂದು ದಿಗ್ಭ್ರಮೆಗೊಂಡ ಲಹರಿ ಮುಖಕ್ಕೆ ಈ ಬಾರಿ ಪೆನ್ ಬಂದು ಮುಟ್ಟಿ ಹೋಯಿತು ಅವಳಿಗೆ. ಕ್ಷಮಿಸಿ ಸರ್, ಇನ್ನೊಂದು ಸಲ ಪುನರಾವರ್ತಿಸಲು ಬಿಡೋದಿಲ್ಲ ಎಂದು ಪ್ರಾಮಾಣಿಕವಾಗಿ ಹೇಳಿ ಸರ್. ಈ ಪಟ್ಟಿಯಲ್ಲಿ ಇರುವವರೆಲ್ಲರೂ ಅಂದರೆ ಎಂದು ಮೆಲ್ಲಗೆ ಹೇಳ್ತಾ ಇದ್ದರೆ, ಅವರೆಲ್ಲರಿಗೂ ನಾನು ಸಂಬಳ ಕೊಟ್ಟು ಕೆಲಸಕ್ಕೆ ತೆಗೆದುಕೊಂಡಿದ್ದು ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ತೋರಿಸ್ತಾರೆ ಅಂತ. ಆದರೆ ನನಗೆ ಸೈಟ್ ಹೊಡೆಯೋದಕ್ಕೆ ಅಲ್ಲ. ಇವತ್ತು ನನಗೆ ಸೈಟ್ ಹೊಡೆದವರು ನಾಳೆ ನನ್ನ ಆಸ್ತಿಗೋಸ್ಕರ ನನ್ನ ಬಲೆಗೆ ಬೀಳಿಸೋದಿಲ್ಲ ಎಂದು ಏನು ಗ್ಯಾರಂಟಿ? ಆದ್ದರಿಂದನೇ ನಾನು ಅಷ್ಟು ರಿಸ್ಕ್ ತಗೊಳ್ಳಲು ಆಗೋದಿಲ್ಲ. ಅದಕ್ಕೆ ಎಲ್ಲರನ್ನ ವಜಾ ಮಾಡಿ ಅವರ ಸೆಟಲ್ಮೆಂಟ್ ಮಾಡಿ ದುಡ್ಡನ್ನು ಕೊಟ್ಟು ಕಳುಹಿಸ್ಬಿಡು ಎಂದನು ಸಾಮ್ರಾಟ್. ಆದರೆ ಸರ್, ಅದು ಬೇರೇನು ಮಾತನಾಡಬೇಡ, ನಾನು ಹೇಳಿದ್ದನ್ನು ಮಾತ್ರ ಮಾಡು, ಆಮೇಲೆ ಹೋಗಿ ನಿನ್ನ ಕೆಲಸ ಮಾಡು ಎಂದು ಗಂಭೀರವಾಗಿ ಹೇಳಿದ ಕಾರಣ ಸುಮ್ಮನೆ ಅಲ್ಲಿಂದ ಹೊರಗಡೆ ಬಂದಳು ಲಹರಿ. ಸಾಮ್ರಾಟ್ ಅವರ ಕ್ಯಾಬಿನಿಂದ ಹೊರಗಡೆ ಬಂದ ಲಹರಿ ಯಾವುದೋ ದೊಡ್ಡ ಉಪದ್ರವ ಬಂದು ತಪ್ಪಿದಂತೆ ನಿಟ್ಟುಸಿರನ್ನು ಬಿಡ್ತಾ, ದೇವ್ರೆ ಸರ್, ಇವತ್ತು ಫುಲ್ ಸೀರಿಯಸ್ ಮನಸ್ಥಿತಿಯಲ್ಲಿ ಇದ್ದಂತೆ ಇದೆ. ಸರ್ನ ಕೂಲ್ ಮಾಡುವವರು ಯಾರೋ, ಅದು ಅಲ್ಲದೆ ಇವತ್ತು ಅವರ ಜಾಹೀರಾತು ಶೂಟಿಂಗ್ ಬೇರೆ ಇದೆ, ಜೊತೆಗೆ ಆ ನಾಯಕಿ ಹೊಸಬಳು ನಟಿ ಬೇರೆ. ಈಗ ಸರ್ ಇರುವ ಕೋಪಕ್ಕೆ ಆ ನಾಯಕಿಯ ಪರಿಸ್ಥಿತಿ ಏನಾಗೋದೋ ಏನೋ ಪಾಪ. ಇನ್ನು ಆ ನಾಯಕಿಯನ್ನು ಆ ದೇವರೇ ಕಾಪಾಡಬೇಕು ಅಂದ್ಕೊಳ್ತಾ ತನ್ನ ಕೈಯಲ್ಲಿರುವ ಪೇಪರ್ನ ನೋಡಿ, ಇದೊಂದು ಇನ್ನು ಯಾರೇನು ಹೇಳಿದರೂ ಸರ್ ಖಂಡಿತ ಕೇಳೋದೇ ಇಲ್ಲ. ಇವರಿಗೆ ಇನ್ನು ಈ ಆಫೀಸ್ನೊಂದಿಗೆ ಋಣ ತೀರಿ ಹೋದಂತೆ ಅಂದ್ಕೊಳ್ತಾ ಪಟ್ಟಿಯಲ್ಲಿರುವ 4 ಹುಡುಗಿಯರ ಹೆಸರುಗಳನ್ನು ನೋಡಿ ಅವರ ಅಕೌಂಟನ್ನು ಸೆಟಲ್ ಮಾಡಲು ಲೆಕ್ಕ ಪರಿಶೋಧಕರು ಅಂದರೆ ಆಡಿಟರ್ ಕಡೆಗೆ ಹೊರಡಲು. ಲಹರಿ ಹೊರಟು ಹೋದ ನಂತರ ಕುರ್ಚಿಯಲ್ಲಿ ಹಿಂದೆ ಹೊರಗಿ ಕಣ್ಮುಚ್ಕೊಂಡು ಸಾಮ್ರಾಟ್ಗೆ ಎಂದಿನಂತೆ ಸುಂದರವಾಗಿ ನಗ್ತಾ ಇರುವ ಅವರ ಪ್ರೇಮ ದೇವತೆ ಅಂಕಿತಾಳ ಮುಖ ಕಾಣಿಸ್ತು. ಅವರ ತುಟಿಗಳು ಸಹ ಸಣ್ಣಗೆ ಪಕ್ಕಕ್ಕೆ ಸಾಗ್ತಾ ಇದ್ದಂತೆಯೇ ಅಂಕಿತ ಅವರಿಂದ ದೂರ ಹೋಗ್ತಾ ಇರುವಂತೆ ಕಾಣಿಸಿದಾಗ ಸಾಗದಂತೆ ಸಾಗಿದ್ದ ಅವನ ತುಟಿಗಳು ಬಿಗಿಯಾಗಿ ಹಣೆಯನ್ನು ಮುರಿದು ಹೋಗುವಂತೆ ಮಾಡಿಕೊಂಡ. ಅವನು ಹಾಗೆಯೇ ನೋಡ್ತಾ ಇರುವಾಗಲೇ ಅಂಕಿತ ಅವರಿಂದ ಸಂಪೂರ್ಣವಾಗಿ ದೂರ ಸರಿದು ಹೋಗ್ತಾ ಇದ್ದಂತೆ ಇನ್ನಷ್ಟು ಕೋಪದಿಂದ ಮುಷ್ಟಿಯನ್ನು ಬಿಗಿಗೊಳಿಸಿ ಕಣ್ಣು ತೆರೆದನು ಸಾಮ್ರಾಟ್. ಆಗಲೇ ಅವನ ಕಣ್ಣುಗಳು ಕೆಂಪಾಗಿ ರಕ್ತವನ್ನು ನೆನಪಿಸ್ತಾ ಇದ್ದರೆ ಅವನ ಕೋಪಕ್ಕೆ ರಕ್ತನಾಳಗಳು ಉಬ್ಬಿ ಎದ್ದು ಕಾಣ್ತಾ ಇದ್ವು. ಕೋಪದಲ್ಲಿ ಎದುರುಗಿದ್ದ ಖಾಲಿ ನೀರಿನ ಗ್ಲಾಸ್ ಅವರ ಕೈಯಲ್ಲಿ ಪುಡಿಯಾಗುವುದಕ್ಕೆ
ಒಂದು ನಿಮಿಷದ ಮೊದಲು ಅವರಿಗೆ ಬಂದ ಫೋನ್ ಕರೆ ಅವನ ಕೋಪಕ್ಕಿತು. ರಿಂಗ್ ಟೋನ್ ಕೇಳಿ ಫೋನ್ ಓಪನ್ ಮಾಡಿದ ಅವನಿಗೆ ಸ್ಕ್ರೀನ್ ಮೇಲೆ ಕಾಣಿಸಿದ ಹೆಸರು ಚಿತ್ರ ಅವರೊಳಗಿನ ಕೋಪವನ್ನು ತಟ್ಟನೆ ತಣ್ಣಗಾಗಿಸಿತು. ಹಾಯ್ ಬೇಬಿ, ಈಗಷ್ಟೇ ಬಂದೆ. ಏನಿದು ವಿಷಯ? ಮೇಡಮ್ಗೆ ಎದ್ದು ಕೂಡಲೇ ನಾನು ನೆನಪಾಗಿ ನನಗೆ ಕಾಲ್ ಮಾಡಿದೀಯಾ ಅಂದರೆ ಖಂಡಿತವಾಗಿಯೂ ನನ್ನಿಂದ ಏನೋ ಕೆಲಸ ಆಗಬೇಕಿದೆ. ಹೇಳು ಬೇಬಿ, ವಾಟ್ ಕ್ಯಾನ್ ಐ ಡೂ ಫಾರ್ ಯು ಎಂದು ಸಾಮ್ರಾಟ್ ತುಂಬ ವಿನಯದಿಂದ ಕೇಳಿದನು. ಸಾಮ್ರಾಟ್ ವಿನಯಕ್ಕೆ ಆ ಹುಡುಗಿ ಆಹಾಹಾ ಎಂದು ಸುಂದರವಾಗಿ ನಗ್ತಾ ಪ್ಲೀಸ್ ಅಂದ್ಲು ಮುದ್ದಾಗಿ. ಏನು ಬೇಕು? ನಿನ್ನ ಫ್ರೆಂಡ್ ಜೊತೆ ಔಟಿಂಗ್ ಹೋಗಬೇಕಾ ಅಥವಾ ಸಿನಿಮಾಗೆ ಹೋಗಬೇಕಾ? ಅದು ಆರು ಡೆವಿಲ್, ಏನೇ ಸೈಲೆಂಟ್ ಆದೆ? ಒಂದು ವೇಳೆ ನೀನು ನಾಚಿಕೆ ಪಡ್ತಿದ್ದೀಯಾ ಅಂದರೆ ನಿನಗೆ ಕೈ ಮುಗಿತೀನಿ ತಾಯಿ, ಹೌದು ಅಂತ ಮಾತ್ರ ಹೇಳಬೇಡ ಅಂದ. ಅಂದರೆ ಏನು, ನಾನು ನಾಚಿಕೆ ಪಡಬಾರ್ದಾ ಎಂದು ಆರು ರೋಷದಿಂದ ಸಿಡಿದು ಬಿದ್ಲು. ನೋಡಿದ್ಯಾ ಬೇಬಿ, ಇದೇ ನಿನ್ನ ವರ್ಜಿನಾಲಿಟಿ. ಇಷ್ಟಕ್ಕೆ ಯಾಕೆ ಸುಮ್ಮನೆ ಹೆದರಿಕೊಂಡಂತೆ ಡ್ರಾಮಾ ಮಾಡ್ತೀಯಾ? ಛೇ, ನಿನ್ನಿಂದ ನನಗೇನು, ಹೋಗೋ, ನಾನು ನನ್ನ ಹೀರೋ ಹತ್ರ ಹೋಗ್ತೀನಿ ಎಂದು ತುಟಿ ತಿರುಗಿಸಿದ್ಲು ಆರು ಬೇಬಿ. ಹಾಂ ರೌಡಿ ಬೇಬಿ, ನಿನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ನಿನ್ನ ಹೀರೋ ಯಾವಾಗಲೂ ನೀನು ಹೇಳಿದ್ದನ್ನೇ ಕೇಳ್ತಾನೇನೋ, ಆದರೆ ಹೀರೋನ ಕ್ವೀನ್ ಮಾತ್ರ ನಾನು ಹೇಳಿದ್ದನ್ನೇ ನಂಬ್ತಾಳೆ ಅಂದನು ಸಾಮ್ರಾಟ್. ಕಾಲ್ ಕಟ್ ಮಾಡಿ ಹೊರಟಿದ್ದಾನೆ ಆರುಗೆ ಸಾಮ್ರಾಟ್ನ ಕೊನೆಯ ಮಾತು ಕೇಳಿ ನಿಂತ್ಬಿಟ್ಲು. ಉಶ್, ಅದಕ್ಕೆ ತಾನೇ ನಿನಗೆ ಫೋನ್ ಮಾಡಿದ್ದು. ಗುಡ್ ಕ್ಯಾಚ್ ರೌಡಿ ಬೇಬಿ, ಈಗ ಹೇಳು ಮ್ಯಾಟರ್ ಏನು ಅಂದ. ಅಂದರೆ ಅದು ಆರು, ನನ್ನ ಫಸ್ಟ್ ಪ್ರಾಜೆಕ್ಟ್ ಸಕ್ಸಸ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಕಾಂಟ್ರಾಕ್ಟ್ ಓಕೆ ಆಗಿದೆ ಅಲ್ವಾ? ಹ್ಞೂ ಆಗಿದೆ ತಾನೇ. ಹಾಗಿದ್ರೆ ನನ್ನ ಸ್ಟಾಫ್ ಎಲ್ಲರೂ ನನಗೆ ಇವತ್ತು ಪಾರ್ಟಿ ಕೇಳ್ತಿದ್ದಾರೆ. ಹಾಗಾದರೆ ಕೊಟ್ಬಿಡೆ. ಎಲ್ಲಿ? ಹೋಟೆಲ್ನಲ್ಲಿ ಬ್ಲ್ಯಾಕೆಟ್ ಹಾಲ್ ಬುಕ್ ಮಾಡಲಾ? ಅದು ಅಲ್ವೋ, ನಮ್ಮ ಫ್ರೆಂಡ್ಸ್ ಪಾರ್ಟಿ ಕೇಳ್ತಾ ಇರೋದು ರೆಸ್ಟೋರೆಂಟಲ್ಲಿ ಅಲ್ಲ, ಹೋಟೆಲಲ್ಲಿ ಅಲ್ಲ, ಪಬ್ನಲ್ಲಿ ಎಂದು ಮೆಲ್ಗೆ ಹೇಳಿದ್ಲು ಆರು ಬೇಬಿ. ಹಾಂ ಬೇಬಿ ಡೆವಿಲ್, ಲೈಟಾಗಿ ತಗೊಳ್ಳೆ. ಅವರು ಕೇಳಿದ್ದೆಲ್ಲ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ, ಬಿಟ್ಬಿಡು. ಏನೋ ನೀನು ಬಿಟ್ಬಿಡೋದು, ನಾನು ಬಿಡಲ್ಲ. ನಾನು ಪಬ್ನಲ್ಲಿ ಪಾರ್ಟಿ ಕೊಡಲೇಬೇಕು ಎಂದು ಗಟ್ಟಿಯಾಗಿ ಹೇಳಿದ್ಲು ಆರು ಬೇಬಿ. ಏನೇ ಕೊಡೋದು? ನೀನು ಪಾರ್ಟಿ ಕೊಡ್ತೀನಿ ಅಂದಿರೋದು ನಮ್ಮ ಮನೆಯಲ್ಲಾಗಲಿ ಅಥವಾ ಗೆಸ್ಟ್ ಹೌಸ್ನಲ್ಲಾಗಲಿ ಅಲ್ವೇ? ಅಟ್ಲೀಸ್ಟ್ ಹೋಟೆಲ್ನಲ್ಲಾಗಲಿ ಕೂಡ ಅಲ್ಲ, ಪಬ್ನಲ್ಲಿ ಅಂತ ಇದೆಯಾ? ಮಮ್ಮಿಗೆ ಗೊತ್ತಾದರೆ ತುಳಿದು ಹಾಕ್ಬಿಡ್ತಾರೆ ನಿನ್ನ. ಲೈಟಾಗಿ ತಗೊಳ್ಳೆ ಬೇಬಿ, ಅದಕ್ಕೆ ತಾನೇ ನಿನ್ನ ಕೇಳಿದ್ದು. ನೀನಾದರೆ ಏನಾದರೂ ಮಾಯ ಮಾಡಿ ಒಪ್ಪಿಸ್ಬಿಡ್ತೀಯಾ? ನೀನು ಹೇಳಿದರೆ ಆ ಮೇಡಮ್ ಒಪ್ಕೊಳ್ತಾರೆ, ಪ್ಲೀಸ್ ಕಣೋ. ನೋ ವೇ ಬೇಬಿ ಡೆವಿಲ್, ಮಮ್ಮಿ ಈ ವಿಷಯದಲ್ಲಿ ನಾನೇ ಅಲ್ಲ, ಅವರ ಕಿಂಗ್ ಹೇಳಿದರೂ ಒಪ್ಕೊಳ್ಳಲ್ಲ. ಅಷ್ಟೇ ಅಂತೀಯ? ಅಷ್ಟೇ ಕಣೆ ಮಿನಿ ಡೆವಿಲ್. ಅಷ್ಟೇ ನನ್ನ ಮೇಲೆ ನಿನಗಿರೋ ಪ್ರೀತಿ ಕೂಡ ಅಷ್ಟೇ. ನಾನೇ ಹುಚ್ಚಿ ಥರ ನಿನ್ನನ್ನು ಅಚ್ಚು ಅಂತ ನಿನ್ನ ಹಿಂದೆ ಮುಂದೆ ಮುದ್ದಿನ ನಾಯಿ ಮರಿನಂತೆ ತಿರುಗಾಡ್ತೀನಿ. ಆದರೆ ನೀನು ಯಾವಾಗಲೂ ಹೀಗೆ. ಅದಕ್ಕೆ ನನಗೆ ನನ್ನ ಹೀರೋ ಅಂದ್ರೇ ತುಂಬ ಇಷ್ಟ ಎಂದು ಮೂಗ್ನ ಸಿಂಡಿಸ್ತಾ ಹೇಳಿದ್ಲು ಆರು. ಹಲೋ ಮೇಡಮ್ ಡ್ರಾಮಾ ಕ್ವೀನ್, ನಿಲ್ಲಿಸ್ತೀರಾ ನಿಮ್ಮ ಆಸ್ಕರ್ ಲೆವೆಲ್ ಡ್ರಾಮಾಸ್ಟಿಕ್ ಪರ್ಫಾರ್ಮೆನ್ಸ್ನ? ನಾನೇನು ನಟಿಸ್ತಾ ಇಲ್ಲ, ನಿಜವಾಗ್ಲೂ ಅಳ್ತಿದ್ದೀನಿ ಅಚ್ಚು. ಏ ಬೇಬಿ ಡೆವಿಲ್, ಮೊದಲು ಆ ಅಳು ನಿಲ್ಲಿಸೆ. ಓಹ್, ನನಗೇನು ಬೇಡ, ನಾನೇನು ನಿಲ್ಲಿಸಲ್ಲ, ಹೋಗೋ. ಹಾಗಾದರೆ ಮಮ್ಮಿ ಜೊತೆ ಮಾತಾಡೋದು ಬೇಡವಂತೆ ಡೆವಿಲ್? ಕಮ್ಮಾನ್ ಸ್ಪೀಕ್ ಔಟ್. ನಿನ್ನನ್ನೇ ಕೇಳ್ತಾ ಇರೋದು, ಮಮ್ಮಿ ಜೊತೆ ಮಾತಾಡಲಾ? ಸರಿ ಹಾಗಾದರೆ ಬಿಡು, ನಾನು ಕಾಲನ್ನ ಕಟ್ ಮಾಡ್ತಾ ಇದ್ದೀನಿ. ನೀನು ಅಳ್ತಾ ಇದೀಯಾ ಅಂತ ನಿನಗೋಸ್ಕರ ಮಮ್ಮಿ ಜೊತೆ ಮಾತಾಡಿ ಒಪ್ಸೋಣ ಅಂದ್ಕೊಂಡೆ. ಆದರೆ ನೀನು ಉತ್ತರ ಹೇಳಿಲ್ಲಲ್ಲ. ಇನ್ನು ಯಾಕೆ ನಿನಗೋಸ್ಕರ ನಾನು ಮಮ್ಮಿ ಜೊತೆ ಮಾತಾಡಬೇಕು? ಸರಿ ಕಣೆ, ಬಾಯ್. ಲೇ ಸಾಮ್ರಾಟ್ ಅಣ್ಣ, ಹಾಂ ಹೇಳೆ, ಮಾತಾಡೋ. ಏನೋ ಮಾತಾಡಲಿ. ಹ್ಞೂ, ಅದೇ ಪಾರ್ಟಿ ಬಗ್ಗೆ ಅಮ್ಮನಿಗೆ ಹೇಳಿ ಒಪ್ಸು. ಅರೇ ಬೇಡ ಅಂದೆ ಅಲ್ವಾ? ನಾನೇನು ಬೇಡ ಅಂದಿಲ್ಲ. ಹಾಗಾದರೆ ಸ್ವಲ್ಪ ಹೊತ್ತು ಬೈಕೊಳೆ. ನಾನಿನ್ನ ಅಕ್ಕ ಅಲ್ವಾ? ಏನು 10 ನಿಮಿಷ ವ್ಯತ್ಯಾಸದಲ್ಲಿ ಹುಟ್ಟಿದ್ದಕ್ಕೆ ಅಕ್ಕ ಆಗಿಬಿಡ್ತೀಯಾ? 10 ನಿಮಿಷ ವ್ಯತ್ಯಾಸ ಆದರೂ 1 ನಿಮಿಷ ಆದರೂ ಅಕ್ಕನೇ ಅಲ್ವಾ? ಹ್ಞೂ, ಹಾಗಾದರೆ ಮಮ್ಮಿ ಜೊತೆ ಮಾತಾಡ್ತೀಯ ಅಲ್ವಾ? ಹ್ಞೂ, ನಾನು ಮಾತಾಡ್ತೀನಿ. ಆದರೂ
ಕೆಲವು ಕಂಡೀಷನ್ಸ್. ಏನದು? ಲೇಟ್ ನೈಟ್ವರೆಗೂ ಇರಲೇಬಾರ್ದು, ಆಲ್ಕೋಹಾಲ್ ಸ್ಮೆಲ್ ಕೂಡ ಮಾಡಬಾರ್ದು, ನಾನೇ ನೀನು ಡ್ರಾಪ್ ಮಾಡ್ತೀನಿ ಆ್ಯಂಡ್ ನಾನೇ ಪಿಕ್ ಮಾಡ್ಕೊಳ್ತೀನಿ ಕೂಡ, ಓಕೆನಾ? ಏನೋ ಇದು ಕಂಡೀಷನು, ಡ್ರಿಂಕ್ ಬೇಡ ಅಂದಿದ್ದು ಓಕೆ. ಆ ಡ್ರಾಪಿಂಗ್ ಪಿಕಪ್ಪು ಯಾಕೆ? ನಾನೇನಾದರೂ ಸ್ಕೂಲ್ಗೆ ಹೋಗೋ ಸ್ಟೂಡೆಂಟಾ? ಓನ್ ಆಗಿ MNC ಆಫೀಸ್ನ ನಡೆಸ್ತಾ ಇದ್ದೀನಿ ಕಣೋ, ಸ್ಕೂಲ್ಗೆ ಹೋಗೋ ಪಾಪು ಅಲ್ಲ. ಅದಕ್ಕೆ ಇಷ್ಟು ಕೇರಿಂಗ್, ಅರ್ಥ ಮಾಡ್ಕೊ. ಡ್ರಾಪ್ ಮಾಡಿ ಪಿಕ್ ಅಪ್ ಕೂಡ ಮಾಡ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ. ಮಧ್ಯದಲ್ಲಿ ನೀನು ಎಷ್ಟಾದರೂ ಎಂಜಾಯ್ ಮಾಡು, ಬಟ್ ನೋ ಆಲ್ಕೋಹಾಲ್, ಓಕೆ? ಓಕೆ ಥ್ಯಾಂಕ್ ಯು ಕಣೋ, ಇಟ್ಸ್ ಮೈ ಪ್ಲೆಷರ್ ಡೆವಿಲ್, ಎಂಜಾಯ್. ಇಷ್ಟಕ್ಕೂ ಎಷ್ಟು ಗಂಟೆಗೆ ಪಾರ್ಟಿ? ಈವ್ನಿಂಗ್ 7ಕ್ಕೆ ಕಣೋ ಸ್ಟಾರ್ಟ್ ಆಗುತ್ತೆ. ಓಕೆ ಡನ್, ನಾನು 6 o'clockಗೆ ಬಂದು ಪಿಕ್ ಮಾಡ್ಕೊಳ್ತೀನಿ, ರೆಡಿಯಾಗಿರು. ಥ್ಯಾಂಕ್ ಯು ಮುದ್ದು ಎಂದು ಕಿಸ್ ಮಾಡಿ ಫೋನ್ನ ಇಟ್ಟು ಕುಣಿಕೊಂಡು ತನ್ನ ಹೀರೋ ಹತ್ರ ಹೋದ್ಲು ಮುದ್ದಿನ ಆರು ಬೇಬಿ. ಕಾಲ್ ಕಟ್ ಮಾಡ್ತಾ ಇದ್ದಂತೆ ಸಾಮ್ರಾಟ್ ಇನ್ನೊಂದು ಕಾಲ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ತನ್ನ ಕೆಲಸದಲ್ಲಿ ಮುಳುಗಿ ಹೋದ. ಸಂಜೆ ಆಗುವವರೆಗೂ ಕೂಡ. ಅದೇ ದಿನ ಸಂಜೆ 6ಗೆ ಮಾತು ಕೊಟ್ಟಂತೆ ಸಂಜೆ 6ಕ್ಕೆ ಮನೆಗೆ ಹೋಗಿ ಅರ್ಧ ಗಂಟೆಯಲ್ಲಿ ಆರುವನ್ನು ಪಿಕ್ ಮಾಡಿಕೊಂಡು ಪಬ್ಗೆ ಕರ್ಕೊಂಡು ಹೋದನು. ಸಾಮ್ರಾಟ್ ಕಾರ್ನಲ್ಲಿ ಹೋಗೋವಾಗಲೂ ಎಚ್ಚರಿಕೆಗಳು ಹೇಳ್ತಾನೆ ಇದ್ದ ಸಾಮ್ರಾಟ್. ಅರ್ಧ ಗಂಟೆ ನಂತರ ಪಬ್ ಮುಂದೆ ಕಾರ್ ನಿಲ್ತಾ ಇದ್ದಂತೆ, ಎಂಜಾಯ್ ಬೇಬಿ ಡೆವಿಲ್, ಯಾವಾಗಾದರೂ ಏನಾದರೂ ಕಷ್ಟ ಅಂತ ಅನಿಸಿದರೆ ಮಿಸ್ಡ್ ಕಾಲ್ ಕೊಡು, ನಾನು ಈ ಸರೌಂಡಿಂಗ್ ಏರಿಯಾದಲ್ಲೇ ಇರ್ತೀನಿ, 5 ನಿಮಿಷದಲ್ಲಿ ನಿನ್ನ ಮುಂದೆ ಇರ್ತೀನಿ. ಥ್ಯಾಂಕ್ ಯು ಕಣೋ ಅಣ್ಣ, ನನ್ನ ಮುದ್ದು ಅಚ್ಚು, ಬಾಯಿ ಎಂದು ಹಗ್ ಕೊಟ್ಟು ಕಾರ್ ಇಳಿದ್ಲು ಆರು ಬೇಬಿ. ಓಕೆ ಬಾಯಿ ಎಂದು ಹೇಳಿ ಕಾರ್ ಹಿಂದಕ್ಕೆ ತಿರುಗಿಸಿದನು ಸಾಮ್ರಾಟ್. ಕೋಲ್ಕತ್ತಾ ಸಿಟಿಯಲ್ಲಿ ಫೇಮಸ್ ಪಬ್ ಅದು. ಸಾಮ್ರಾಟ್ ಹೇಳಿದ ಹಾಗೆ ಅಲ್ಲಿ ಹುಡುಗಿರು ಹುಡುಗರು ಅನ್ನೋ ಭೇದ ಇಲ್ಲದೆ ಕುಡಿತದಲ್ಲಿ ಮುಳುಗಿ ತೇಲಾಡ್ತಾ ಇರ್ತಾರೆ. ಮೇಲೆ ಡ್ರಗ್ಸ್ ಕೂಡ ವಿಪರೀತವಾಗಿ ಸಿಗುತ್ತದೆ. ಇದಕ್ಕೆ ಮುಂಚೆ ಅವಳು ಹೋಗಿಲ್ಲ ಅಂತ ಏನಲ್ಲ, ಆದರೆ ಒಂಟಿಯಾಗಿ ಅವಳು ಹೋಗಿಲ್ಲ. ಅವಳಿಗೆ ನೋಡಬೇಕು ಅಂತ ಅನಿಸಿದಾಗ ಸಾಮ್ರಾಟ್ ಅಥವಾ ಅವರ ಡ್ಯಾಡಿ ಜೊತೆ ಹೋಗಿದ್ಲು. ಆಮೇಲೆ ಅವ್ರ ಜೊತೆ ಹೋದರೆ ಇಂತಹ ಕುಡಿತ ಡ್ರಗ್ಸ್ ಅನ್ನೋದು ಅವರ ಕಣ್ಣಿನಲ್ಲೂ ಕೂಡ ಬರ್ತಾ ಇರಲಿಲ್ಲ. ಈ ಸಲ ಒಂಟಿಯಾಗಿ ಬಂದಳು ಆರು, ಅದು ಕೂಡ ಫ್ರೆಂಡ್ಸ್ ಜೊತೆ. ಮಿಲ್ಗೆ ಒಳಗಡೆ ಹೋಗ್ತಾ ಇದ್ದಂತೆ ಅವಳ ಫ್ರೆಂಡ್ಸ್ ಸ್ಟಾಫ್ ಎಲ್ಲರೂ ಕೂಡ ಹಲೋ ಫಸ್ಟ್ ಫ್ಲೋರ್ನಲ್ಲಿ ಇದ್ದರು. ಅವರನ್ನು ನೋಡಿದ ತಕ್ಷಣ ಹಾಯ್ ಅಂತ ಹ್ಯಾಂಡ್ ವೇವ್ ಮಾಡ್ತಾ ಅವರ ಹತ್ರ ಹೋದಳು. ಎಲ್ಲರೂ ಮಿನಿ ಸ್ಲೋ ಫಾಸ್ಟ್ ಲುಕ್ನಲ್ಲಿ ಇದ್ದರೆ ನಮ್ಮ ಆರು ಬೇಬಿ ಸ್ಕಿನ್ ಟೈಟ್ ಶೇಡೆಡ್ ಆ್ಯಶ್ ಕಲರ್ ಜೀನ್ಸ್, ಬ್ಲ್ಯಾಕ್ ಕಲರ್ ಕ್ರಾಪ್ ಟಾಪ್, ಲೂಸ್ ಹೇರ್, ಒಂದು ಕೈಗೆ ಪ್ಲಾಟಿನಮ್ ಬ್ರೇಸ್ಲೆಟ್. ನಮ್ಮ ಪಾಪು ಪ್ಯೂರ್ ಮಿಲ್ಕ್ ವೈಟ್, ಅದರಿಂದ ಬ್ಲ್ಯಾಕ್ ಟಾಪ್ ಮತ್ತಷ್ಟು ಲುಕ್ ಕೊಟ್ಟಿತ್ತು. ಸಿಂಪಲ್ ಆ್ಯಂಡ್ ಟ್ರೆಂಡಿ ಲುಕ್ನಿಂದ ಮಿಂಚ್ತಾ ಇದ್ಲು ಆರು ಬೇಬಿ. ಅಲ್ಲಿವರೆಗೂ ಅಲ್ಲಿನ ಹುಡುಗಿಯರು ಚೆಡ್ಡಿ ಮಿಟ್ಟಿ ಅಂದ ನೋಡಿ ಬೇಸತ್ತಿದ್ದ ಅವಳ ಸ್ಟಾಫ್ ಹುಡುಗರು ಆರು ಬೇಬಿ ಲುಕ್ ನೋಡಿ ಒಂದು ಕ್ಷಣ ಮೆಸ್ಮರೈಸ್ ಆದರು. ಅವ್ರ ಬಾಸ್ ಆಫೀಸ್ಗೆ ಬರುವಾಗ ಎಷ್ಟು ಡಿಗ್ನಿಫೈಡ್ ಲುಕ್ ಮೇಂಟೈನ್ ಮಾಡ್ತಾಳೋ, ಇಲ್ಲಿ ಅಷ್ಟು ಕ್ರೇಜಿ ಲುಕ್ನಲ್ಲಿ ಇದ್ದಿದ್ದನ್ನು ನೋಡಿ ಹುಡುಗರಿಗೆ ಬುದ್ಧಿ ಕೆಟ್ಟಿತ್ತು. ಅವರನ್ನು ಹಾಗೆ ನೋಡ್ತಾ ಹತ್ತಿರಕ್ಕೆ ಬಂದ ಆರು, ವಾಟ್ ಹ್ಯಾಪನ್ ಗಾಯ್ಸ್ ಅಂದರೆ ಹುಡುಗಿಯರು ಎಲ್ಲರೂ ವಾವ್ ಮೇಡಮ್ ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಅಂದ ತಕ್ಷಣ ಪಕ್ಕದಲ್ಲಿರೋ ಹುಡುಗರು ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ಅಂದರು ಎಲ್ಲರೂ ಒಂದೇ ಸಲಕ್ಕೆ. ಅವರೆಲ್ಲರನ್ನ ನಗುತ್ತಾ ನೋಡಿ, ಓಕೆ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್, ಇನ್ನು ನನ್ನ ಹೊಗಳೋದು ಸಾಕು ಮಾಡಿ ಪಾರ್ಟಿನ ಕಂಟಿನ್ಯೂ ಮಾಡಿ, ಇನ್ನು ಯಾರ್ಯಾರಿಗೆ ಏನೇನು ಬೇಕೋ ಆರ್ಡರ್ ಮಾಡಿ ಪ್ಲೀಸ್ ಅಂದ್ಲು ಆರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕೇಳಿದ ತಕ್ಷಣ ನಾವೆಲ್ಲರಿಗೂ ಪಾರ್ಟಿ ಕೊಡೋಕ್ಕೆ ಒಪ್ಕೊಂಡಿದ್ದಕ್ಕೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಮೇಡಮ್, ನಿಮ್ಮ ಫಸ್ಟ್ ಪ್ರಾಜೆಕ್ಟ್ ಆಫರ್ ಟೇಕ್ ಅಪ್ ಮಾಡಿದ್ದೀರಾ. ಜಸ್ಟ್ ಸ್ಟಾರ್ಟಪ್ ಕಂಪ್ನಿ ಶುರು ಮಾಡಿ 6 ಮಂತ್ಸ್ನಲ್ಲೇ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿರೋದು ನಿಜವಾಗ್ಲೂ ತುಂಬಾ ಗ್ರೇಟ್ ಮೇಡಮ್, ಕಂಗ್ರ್ಯಾಟ್ಸ್, ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ನಿಮ್ಮ ಹೆಲ್ಪ್ ಯಾವಾಗಲೂ ಹೀಗೆ ಇದ್ದರೆ ಈ ಪ್ರಾಜೆಕ್ಟ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀನಿ. ಹಾಗೆ ಸೊ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನಗೆ ಇರಬೇಕು ಅಂದ್ಲು. ಶ್ಯೂರ್ ಮೇಡಮ್ ಅಂದರು ಎಲ್ಲರೂ ಕೂಡ. ಓಕೆ ಗಾಯ್ಸ್ ಲೆಟ್ಸ್ ಸ್ಟಾರ್ಟ್ ದಿ ಪಾರ್ಟಿ ಎಂಜಾಯ್ ಅಂದ್ಲು ಆರು. ಅರ್ಧ ಗಂಟೆ ನಂತರ ಎಲ್ಲರೂ ಆಲ್ಕೋಹಾಲ್ ಡ್ರಿಂಕ್ ಮಾಡ್ತಾಯಿದ್ರೆ ಆರು ಮಾತ್ರ ಒಂದು ಕಡೆ ಕಾರ್ನರ್ ಟೇಬಲ್ ಮೇಲೆ ಹತ್ತಿರ ಕೂತ್ಕೊಂಡು ಅವರೆಲ್ಲರನ್ನ ನೋಡ್ತಾ
ಸಾಫ್ಟ್ ಡ್ರಿಂಕ್ನ ಸಿಪ್ ಮಾಡ್ತಾಯಿದ್ಲು. ಮತ್ತೊಂದು ಕಡೆ ಇರೋ ಕಾರ್ನರ್ ಟೇಬಲ್ನಿಂದ ತನ್ನನ್ನೇ ಗಮನಿಸ್ತಾ ಇದ್ದ ಒಬ್ಬ 28 ವರ್ಷದ ಹುಡುಗ ಬೇರೆಯವ್ರನ್ನ ಕರೆದು ಕಿವಿಯಲ್ಲಿ ಏನೋ ಹೇಳಿ ಅವನ ಕೈಲಿ ಸ್ವಲ್ಪ ದುಡ್ಡಿನ ಜೊತೆಗೆ ಒಂದು ಪ್ಯಾಕೆಟ್ ಕೂಡ ಕೊಟ್ಟು ಹೋಗು ಅಂದನು. ಸ್ವಲ್ಪ ಹೊತ್ತಿನ ನಂತರ ಅದೇ ಬೇರರ್ ಆರು ಹತ್ರ ಹೋಗಿ ಜ್ಯೂಸ್ ಗ್ಲಾಸ್ನ ಕೊಟ್ಟು ಅಲ್ಲಿಂದ ಹೊರಟು ಹೋದ. ಆನಂತರ ಆರು ಬೇಬಿ ಆ ಜ್ಯೂಸ್ ಸಿಪ್ ಮಾಡ್ತಾ ಇರೋವಾಗಲೇ ಸ್ವಲ್ಪ ಹೊತ್ತಿಗೆ ಪಬ್ ಎಲ್ಲ ತಿರುಗಾಡ್ತಾ ಇರುವಂತೆ ಅನ್ನಿಸ್ತಾ ಇತ್ತು. ಅಂದರೆ ತಲೆ ಸುತ್ತದಂಗೆ ಅನ್ನಿಸ್ತು. ತಲೆ ಇಟ್ಕೊಂಡು ಎದ್ದು ನಿಲ್ಲಬೇಕು ಅಂದಾಗ ನಿಲ್ಲೋಕೆ ಆಗದೆ ಕೆಳಗಡೆ ಬೀಳೋಕೆ ಹೋಗ್ತಾ ಇದ್ದರೆ ಆಗಷ್ಟೇ ಬಂದು ಹಿಡಿದವು 2 ಕೈಗಳು. ಕೆಳಗಡೆ ಬೀಳೋಕೆ ಹೋಗ್ತಾ ಇದ್ದ ತಾನು ಬೀಳದೆ ಇರೋದಕ್ಕೆ ತನಗೆ ಹೆಲ್ಪ್ ಮಾಡಿದ ಆ ಕೈಗಳು ಓನರ್ ನೋಡೋದಕ್ಕೆ ಮುಂಚೆ ಮುಚ್ಚಿ ಹೋಗ್ತಾ ಇದ್ದ ಕಣ್ಣುಗಳನ್ನು ಬಲವಂತವಾಗಿ ತೆರೆದು ನೋಡಿದ್ಲು ಆರು. ಅದು ಬೇರೆ ಯಾರೂ ಆಗಿರಲಿಲ್ಲ, ಅದೇ ಇವಾಗ ನಾವು ನೋಡಿದ ಆ 28 ವರ್ಷದ ಹುಡುಗನೇ. ಕಣ್ಣು ಮಿಟ್ಕಿಸ್ತಾ, ಹೇಯ್ ಸಮೀರ್ ನೀನಾ? ಅವನು ಹೂಮಾ, ಥ್ಯಾಂಕ್ ಯು ಸಮೀರ್ ಎಂದು ಮುದ್ದಾಗಿ ಹೇಳಿದ್ಲು ಆರು. ಇಟ್ಸ್ ಮೈ ಪ್ಲೆಷರ್ ಬೇಬಿ, ವಿಲ್ ಯು ಡ್ಯಾನ್ಸ್ ವಿತ್ ಮೈ ಬೇಬಿ ಎಂದು ಕೇಳಿದನು ಅವನು ಹಸ್ಕಿಯಾಗಿ. ಮತ್ತಿನಿಂದ ತನಗೂ ತಲೆ ಎಲ್ಲ ತಿರುಗಾಡ್ತಿರುವ ಹಾಗೆ ಅನ್ನಿಸ್ತಾ ಇದ್ದರೆ ಅಲ್ಲಿರೋ ಡಿ ಜೆ ಸಾಂಗ್ಗೆ ತನ್ನ ಕಾಲ್ಗಳು ಕೂಡ ಡ್ಯಾನ್ಸ್ ಮಾಡುವ ಆಸೆ ಬಂದು ಎಸ್ ಹ್ಯಾಂಡ್ಸಮ್ ಅಂದ್ಲು ಆರು. ನಿಧಾನವಾಗಿ ತನ್ನ ಜೊತೆ ಡ್ಯಾನ್ಸ್ ಸ್ಟೆಪ್ ಹಾಕ್ತಾ ಯಾರೂ ಇಲ್ಲದ ಜಾಗಕ್ಕೆ ಕರ್ಕೊಂಡು ಹೋದ ಅವನು. ಆರು ಮತ್ತಿನಲ್ಲಿ ಇರಬೇಕಾದ್ರೆ ನಿಧಾನವಾಗಿ ತನ್ನ ಸೊಂಟದ ಮೇಲೆ ಅಂದರೆ ಆರುಳ ಸೊಂಟದ ಮೇಲೆ ಕೈಯನ್ನು ಒಳಗಡೆ ಬಿಡ್ತಾ ಟಾಪ್ ಒಳಗಡೆ ಟಚ್ ಮಾಡ್ತಾ ಕಿಸ್ ಮಾಡೋದಕ್ಕೆ ಅವಳ ತುಟಿಗಳ ಹತ್ರ ಬಂದನು ಸಮೀರ್. ಇನ್ನೊಂದು ಅರ್ಧ ಕ್ಷಣದಲ್ಲಿ 4 ತುಟಿಗಳು 2 ಆಗುತ್ತವೆ ಅನ್ನೋ ಅಷ್ಟರಲ್ಲಿ ಹಿಂದೆಯಿಂದ ಬಂದ ಸಮೀರ್ ಕತ್ತನ್ನು ಹಿಡಿದು ಎಳೆದು ಆರು ಬೇಬಿ ಕೆನ್ನೆಯ ಮೇಲೆ ಲಾಂಗ್ ಆಗಿ ಒಂದು ಹೊಡೆದನು. ಯಾರವನು? ನಮ್ಮ ರೌಡಿ ಬಾಸ್ ಡೆವಿಲ್. ಇಷ್ಟಕ್ಕೂ ನಮ್ಮ ರೌಡಿ ಡೆವಿಲ್ ಅಲ್ಲಿಗೆ ಯಾಕೆ ಬಂದ ಅನ್ಕೋತಾ ಇದ್ದೀರಾ? ಅರೆ ಪಬ್ ತಾನೇ, ಅದಕ್ಕೆ ಅವನು ಕೂಡ ಅಲ್ಲಿ ಎಂಜಾಯ್ ಮಾಡೋಕ್ಕೆ ಬಂದಿರ್ತಾನೆ ಅಷ್ಟೇ. ಅದೇನಾದರೂ ತಪ್ಪಾ? ಇಲ್ವಲ್ಲ. ಹೀಗೆ ಒಂದೇ ಪೆಟ್ಟಿಗೆ ಆರು ಗ್ಯಾಲಕ್ಸಿ ಪೂರ್ತಿ ಕಣ್ತಿರುವ ಹಾಗೆ ಅನಿಸಿ ತಲೆ ಹಿಡ್ಕೊಂಡು ನಿಂತು ನೋಡ್ತಾ ಇದ್ದಾಳೆ ಸಪ್ಪೆ ಮುಖ ಮಾಡಿಕೊಂಡು. ಆರುಗೆ ಒಂದು ಕೊಟ್ಟವನು ಸಮೀರ್ನ ಸುಮ್ಮನೆ ಬಿಡ್ತಾನಾ? ಬಿಡಲ್ಲ ತಾನೇ. ನಿಲ್ಲದ ಮುಖ ಮೇಲೆ ಹೊಟ್ಟೆಯಲ್ಲಿ ನಾನ್ ಸ್ಟಾಪ್ ಪಂಚುಗಳನ್ನು ಹೊಡ್ತಾ ಕೊಡ್ತಾ ಬಾಯಿಂದ ಕುಡಿದಿದ್ದ ಅವನ ಆಲ್ಕೋಹಾಲ್ ಜೊತೆ ಬ್ಲಡ್ ಕೂಡ ಹೊರಗಡೆ ತೆಗೆದನು. ಸರಿಯಾಗಿ ಆಗಷ್ಟೇ ಲೇಟ್ ಆಯಿತು ಅನ್ನೋ ಟೆನ್ಷನಿಂದ ಒಳಗಡೆ ಬರ್ತಾ ಇದ್ದ ಸಾಮ್ರಾಟ್ಗೆ ತೂಗಾಡ್ತಾ ಇದ್ದ ಸಮೀರ್ನ ಕೆಳಗಡೆ ಹಾಕಿ ಸಪ್ಪೆ ಮುಖ ಮಾಡ್ತಾ ಇರೋ ಆರುವನ್ನು ನೋಡಿ ಇನ್ನೊಂದು ಸಾರಿ ಕೈ ಎತ್ತಿದನು ಹೊಡೆಯೋದಕ್ಕೆ. ಆ ಎತ್ತಿದ ಕೈನ ಮಧ್ಯದಲ್ಲಿ ನಿಲ್ಲಿಸುತ್ತಾ ಬಂದು ಅಡ್ಡ ಹಾಕಿದ್ದು ಸಾಮ್ರಾಟ್ನ ಕೈ. ಹೌ ಡೇರ್ ಯು? ನನ್ನ ತಂಗಿ ಮೇಲೆ ಕೈ ಎತ್ತೀಯ ನೀನು? ನಿಜವೇ? ಅವಳನ್ನು ಹೊಡಿಬಾರ್ದ? ಅವಳು ನಿನ್ನ ತಂಗಿನ? ಅವಳನ್ನು ಇಂಥ ಜಾಗಕ್ಕೆ ಕರ್ಕೊಂಡು ಬಂದು ಏನೂ ಮಾತನಾಡದೆ ಬಿಟ್ಟು ಹೋದ ನಿನ್ನನ್ನು ಉಸಿರು ಕಟ್ ಮಾಡಬೇಕು ಮೊದಲು ಅಂತ ಸಾಮ್ರಾಟ್ನ ಹೊಡೆಯೋಕ್ಕೆ ಹೋದರೆ ಆ ಸಾರಿ ಮತ್ತೊಂದು ಕೈ ಅಡ್ಡ ಹಾಕಿತು ಡೆವಿಲ್ ಬಾಸ್ಗೆ. ಆ ಕೈ ಯಾರದಿರ್ಬೋದು? ಗೆಸ್ ಮಾಡ್ತೀರಾ? ಗೆಸ್ ಮಾಡಿದ್ರೆ ಕಮೆಂಟಲ್ಲಿ ಮಾಡಿ. ಅದಕ್ಕೂ ಮುಂಚೆ ಇತ್ತ ಬೆಳಗ್ಗೆ ಗಂಡನಿಗಿಂತ ಮುಂಚೆ ಎದ್ದು ಸ್ನಾನ ಮಾಡಿಕೊಂಡು ಸದ್ದು ಹಾಕಿದ ಹಾಗೆ ಕೆಳಗಡೆ ಹೋಗಿ ಅಲ್ಲಿಯೂ ಕೂಡ ಸದ್ದು ಮಾಡದೆ ದೇವರ ಪೂಜೆಯನ್ನು ಸಹ ಮುಗಿಸ್ಕೊಂಡು ಹೊರಗಡೆ ಬಂದು ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿ ಕೈನ ಮುಗಿದು ಕಣ್ಣು ಮುಚ್ಕೊಂಡೆ ಭಕ್ತಿಯಿಂದ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಮಾಡ್ತಾ ಇರೋ ಅಕ್ಷತಾ ಕಿವಿಗೆ ಡಸ್ಕಿ ಅಂತ ಕೂಗಿದ ಸೌರಭ್ನ ಕೂಗು ಕೇಳಿ ದಬಕ್ ಅಂತ ಕಣ್ಣು ತೆರೆದ್ಲು ಅಕ್ಷತಾ. ಅದೇನು ಸೌರಭ್ ಅವರು ಈಗಷ್ಟೇ ಎದ್ಬಿಟ್ಟಿದ್ದಾರಲ್ಲ, ಅಯ್ಯೋ ಈಗೇನು ಮಾಡೋದು ಅಂದ್ಕೊಂಡು ಬೇಗನೆ ಪೂಜೆ ಮುಗಿಸ್ಕೊಂಡು ಪೂಜಾ ಸಾಮಗ್ರಿಗಳನ್ನು ದೇವರ ಕೋಣೆಯಲ್ಲೇ ಇಟ್ಬಿಟ್ಟು ಕಿಚನ್ ಒಳಗಡೆ ಹೋಗಿ ಹಸ್ಬೆಂಡ್ನ ಕೂಲ್ ಮಾಡೋದಕ್ಕೆ ಅಂತ ಹಾಟಾಗಿ ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ಸೌರಭ್ನ ರೂಮ್ಗೆ ಹೋದು ಅಕ್ಷತಾ. ನಿಮ್ಮ ಅಕ್ಷತಾ ಮತ್ತು ಹಿಟ್ಲರ್ ವಾಪಸ್ ಬಂದಿದ್ದಾರೆ. ಮಿಸ್ ಮಾಡದೆ ಕಂಟಿನ್ಯೂ ಆಗಿ ಎಪಿಸೋಡ್ಗಳನ್ನು ನೋಡ್ತಾ ಇರಿ. ಕತೆ ಮುಂದುವರಿಯೋದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.